7 ಕೋಟಿ ಜನ ತಲೆ ಮೇಲೆ ಕುಂತಿದ್ರೆ ಕುರ್ಚಿ ರಾಜಕೀಯ ಮಾಡಕ್ಕಾಗಲ್ಲ, ಆಡಳಿತ ಮಾಡಕ್ಕಾಗಲ್ಲ. 7 ಕೋಟಿ ಜನ ಮೇಲೆ ಕುರ್ಚಿ ಹಾಕೊಂಡು ಕುಂತಿದ್ರಿ. 7 ಕೋಟಿ ಜನ ಮೇಲೆ ನೀವು ದೌರ್ಜನ್ಯ ತೋರಿಸ್ತಾ ಇರೋದು ನೀವು. ಯಾರು ಕುರ್ಚಿ ಹಾಕೊಂಡು ಕೂತಿರೋದು? 7 ಕೋಟಿ ಜನರು ಕನ್ನಡಿಗರ ಮೇಲೆ ಕುರ್ಚಿ ಹಾಕೊಂಡು ಕೂತಿರೋದು ನೀವು. ದೌರ್ಜನ್ಯ ನಡೆದ ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ದಂಧೆ ಸರ್ಕಾರ, ಕಮಿಷನ್ ದಂಧೆ ಸರ್ಕಾರ. ಯಾವ್ದ್ರಲ್ಲಿ ನಿಮ್ದು ಸರ್ಕಾರ? ಇವತ್ತು ರಾಜ್ಯದ ಜನ ಯಾವ ರೀತಿ ಮಾಡಕ್ ಹೋಗ್ತಾರೆ ಅಂದ್ರೆ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷಕ್ಕೆ ತುಲನೆ ಮಾಡ್ತಾ ಇದ್ದಾರೆ. ಇವತ್ತು ತಮಿಳುನಾಡು ಸಿಎಂ ಸ್ವಂತ ಸಂಬಳ ಆ ರಾಜ್ಯದ ಜನರ ಅಭಿವೃದ್ಧಿಗೆ ನನ್ನ ಸ್ವಂತ ಸಂಬಳ ಸಿಎಂ ಸಂಬಳ ಬೇಡ, ಮತ್ತೆ ಏನು ಬೆಂಗಾವಲು ಪಡೆನೇ ಬೇಡ, ನನ್ನ ಕೈ ನೇಕ ನೋಡಾಡ್ತೀನಿ ಅಂತ ಇವತ್ತು ತಮಿಳುನಾಡಿನ ಸಿಎಂ ಇವತ್ತು ಬಂದ ಕೂಡಲೇ 777 ಬಾರ್ನ ಬಂದ್ ಮಾಡಿದ್ದಾರೆ. ದೇವಸ್ಥಾನ ಹತ್ರ, ಸಾರಿಗೆ ಹತ್ರ, ಶಾಲಾ ಕಾಲೇಜಿನ ಹತ್ರ 770 ಬಾರ್ನ ಬಂದ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅಲ್ಲಿ ನಡೀತಾರಂತ ಒಂದು ನಮ್ಮ ಸರ್ಕಾರ ರಾಜ್ಯದಲ್ಲಿ ನೊಂದೋಗಿದ್ದಾರೆ. ಇವತ್ತು ಇವರ ಒಂದು ನಾಟಕದ ಕಂಪನಿ ಆದಷ್ಟು ಕೂಡಲೇ ಮುಚ್ತಾರೆ. ಇವತ್ತು ಹೈಕಮಾಂಡ್ ಕೂಡ ಅಸಹಾಯಕತೆ, ರಾಜ್ಯ ಸರ್ಕಾರ ಸಿಎಂ ಕೂಡ ಅಸಹಾಯಕತೆ. ಇವತ್ತು ಇವರು 7 ಕೋಟಿ ಜನ ಮೇಲೆ ಸಿಎಂ ಕೂತ್ಕೊಂಡು ಆ ಕಡೆ ಒಂದು ಆಟ, ಈ ಕಡೆ ಒಂದು ಆಟ ಆಡತ್ತ ಒಂದು ನಾಟಕ ಕಂಪನಿ ಇವ್ರದ್ದು. ಅವಕಾಶ ತಗೊಂಡ್ರಲ್ಲ ಬಿಜೆಪಿ ಅವರು. ಶೆಟ್ಟಿ, ನೀವು ಅರ್ಥ ಮಾಡ್ಕೋಬೇಕು.